ಕುಷ್ಟಗಿ ಪುರಸಭೆ ಕಾರ್ಯಾಲಯ ಪಟ್ಟಣದ ಬನ್ನಿಕಟ್ಟೆಯ ಸಾರ್ವಜನಿಕ ಮೈದಾನದಲ್ಲಿ ಆಯೋಜಿಸಿದ್ದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಪುರಸಭೆ ಮುಖ್ಯಾಧಿಕಾರಿ ವಿಐ ಬೀಳಗಿಯವರು ಶಾಸಕರನ್ನು ಗುಲಾಬಿ ಹೂ ಕೊಡುವುದರ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಜಿಕೆ ಹಿರೇಮಠ್ ಮಾತನಾಡಿ, ಕುಷ್ಟಗಿ ನಗರದ ಬಸವೇಶ್ವರ ಸರ್ಕಲ್ದಿಂದ ಬಸ್ ಸ್ಟ್ಯಾಂಡ್ವರೆಗೆ ಹಾಗೂ ಮಾರುತಿ ಸರ್ಕಲ್ನಿಂದ ಗಜೇಂದ್ರಗಡ ರಸ್ತೆವರೆಗೂ ಡಬಲ್ ರೋಡ್ ಆಗಬೇಕಾಗಿದೆ ಮತ್ತು ಎರಡು ಬದಿ ಚರಂಡಿ ಆಗಬೇಕಾಗಿದೆ ಹಾಗೂ ಸಾರ್ವಜನಿಕರು ತಿರುಗಾಡಲು ಫುಟ್ಪಾತ್ ವ್ಯವಸ್ಥೆ ಮಾಡಬೇಕಾಗಿದೆ. ಶಾಸಕರು ತಮ್ಮ ಕೆಕೆಆರ್ಡಿಬಿ ಅನುದಾನದಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ಕುಷ್ಟಗಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕೆಂದು ಹೇಳಿದರು. ಪುರಸಭೆ ಅಧ್ಯಕ್ಷರಾದ ಮಹಂತೇಶ್ ಕಲಬಾವಿಯವರು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶರಣಪ್ಪ ವಡಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿ ವಿಐ ಬೀಳಗಿ ಹಾಗೂ ಪುರಸಭೆ ಅಧ್ಯಕ್ಷರಾದ ಮಹಂತೇಶ್ ಕಲಬಾವಿ, ಉಪಾಧ್ಯಕ್ಷರಾದ ಶ್ರೀಮತಿ ನಹೀನಾ ಬೇಗಂ, ಸದಸ್ಯರಾದ ಜಿಕೆ ಹಿರೇಮಠ್, ರಾಜೇಶ್ ಪತ್ತಾರ್, ಬಸವರಾಜ್ ಬುಡಕುಂಟಿ, ಅಂಬಣ್ಣ ಭಜಂತ್ರಿ, ವಾದಿರಾಜ ಶಾಟಿ, ಶುಕಮುನಿ ಗುರುವೆನ್, ಸೈಯದ್ ಅಮೀನುದ್ದೀನ್ ಮುಲ್ಲಾ ಹಾಗೂ ಪುರಸಭೆ ಸಿಬ್ಬಂದಿಗಳು, ಸಾರ್ವಜನಿಕರು, ಮುದ್ದು ಮಕ್ಕಳು ಸೇರಿದಂತೆ ಇತರರು ಇದ್ದರು. ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮುಖ್ಯ ಸಚೇತಕರು ಹಾಗೆ ಕುಷ್ಟಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಹೃದಯವಂತರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಕೋಡಿಕೇರ ಅವರಿಗೆ ಕುಷ್ಟಗಿಯ ಪುರಸಭೆಯ ವತಿಯಿಂದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅವರಿಗೆ ಪುಷ್ಪಾರ್ಪಣೆಯನ್ನ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ನೀಡಿದ್ದಾರೆ. ಪುಷ್ಪಾರ್ಪಣೆಯ ನೀಡುವ ಮೂಲಕ ಆತ್ಮೀಯ ಸ್ವಾಗತವನ್ನ ಪುರಸಭೆಯ ಸಿಬ್ಬಂದಿ ವರ್ಗದವರು ಕೋರಲಿದ್ದಾರೆ. ಹಾಗೆ ನೆರವೇರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೃದಯವಂತ ಶಾಸಕರು, ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮುಖ್ಯ ಸಚೇತಕರು ಆದಂತ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಈ ಒಂದು ವೇದಿಕೆಯನ್ನ ಆಗಲಿ. ಈಗ ಪುರಸಭೆಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಜಿಕೆ ಹಿರೇಮಠ್ ಅವರಿಂದ ಒಂದೆರಡು ಮಾತು. ಅಧ್ಯಕ್ಷರಾದಂಥ ಮಹಂತೇಶ್ ಕಲಬಾವಿ ಅವರೇ ಹಾಗೂ ಅಂಬಣ್ಣ ಭಜಂತ್ರಿ ಅವರೇ, ರಾಜೇಶ್ ಪತ್ತಾರ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸರ್ವ ಸದಸ್ಯರೇ, ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳು ಮುಗಿದ್ರೂ ಸಹಿತ ಈ ಒಂದು ಹಬ್ಬವನ್ನು ನಾನು ಹೋದ್ಸಲೇ MLA ಸ್ಟೇಜ್ ಒಳಗೆ ಹೇಳಿದ್ದೆ, ಸ್ವಲ್ಪ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಬೇಕಾಗಿತ್ತು ಸರ್, ಅದನ್ನು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಮಾಡ್ರಿ ಅಂತಂದು ಹೋದ್ಸಲ ಹೇಳಿದ್ವಿ. ಕಾಟಾಚಾರಕ ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ತದೆ. ಇದರಿಂದ ಅದರ ಮುಂದಿನ ಪೀಳಿಗೆಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಬಹುಜನರ ತ್ಯಾಗ ಬಲಿದಾನಗಳಿಂದ ಅನೇಕ ಮಹಿಳೆಯರು ತಮ್ಮ ಗಂಡಂದಿರನ್ನು ಕಳ್ಕೊಂಡಿದ್ದಾರೆ, ಅನೇಕ ತಾಯಂದಿರು ತಮ್ಮ ಮಕ್ಕಳನ್ನ ಕಳ್ಕೊಂಡು ಈ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಅನೇಕ ಜನರ ತ್ಯಾಗ ಬಲಿದಾನ, ಕೆಲವೊಬ್ಬರ ಆಸ್ತಿನೂ ಹೋಗ್ಯಾವಾಗಿನ ಕಾಲದಾಗ. ಇಂಥ ಒಂದು ಸ್ವತಂತ್ರ ಸಂದರ್ಭದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಒಂದು ಭಾಳ ಹಬ್ಬವಾಗಿ ಆಚರಿಸ್ಬೇಕಾಗಿತ್ತು ಅಂತ ನಾನು ಹೋದ್ಸಲ ಹೇಳಿದ್ದೆ. ಹಿಂದಿನ ಜನ್ಮದಲ್ಲಾದರೂ ಇದನ್ನು ಮಾಡ್ರಿ ಅಂತಂದು ನಾನು ಸಾಹೇಬರಲ್ಲಿ ವಿನಂತಿ ಮಾಡಿದ್ದೆ. ಬಸವೇಶ್ವರ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ವರೆಗೆ ಡಬಲ್ ರೋಡ್ ಆಗಬೇಕು, ಡಿವೈಡರ್ ಆಗಬೇಕು, ಎರಡು ಕಡೆ ಚರಂಡಿ ಆಗಬೇಕು. ಮಾರುತಿ ಸರ್ಕಲ್ನಿಂದ ಗಜೇಂದ್ರಗಡ ರಸ್ತೆ ಕ್ರೈಸ್ತ ಕಿಂಗ್ಸ್ವರೆಗೂ ಡಬಲ್ ಚರಂಡಿ ಆಗಬೇಕು, ಡಬಲ್ ರೋಡ್ ಆಗಬೇಕು, ಡಿವೈಡರ್ ಆಗಬೇಕು. ಬಹುದಿನಗಳಾದ ಇದು ಬೇಡಿಕೆ ಆಗಿದೆ. ಕುಷ್ಟಗಿ ಬಹಳ ದೊಡ್ಡ ಬೃಹತ್ತಾಕರವಾಗಿ ಬೆಳೆದ್ರಿಂದ ಕಾಲುವೆಗಳು ಭಾಳ ಸಣ್ಣ ಅದಾವ. ದೊಡ್ಡ ಕಾಲುವೆ ಗಜೇಂದ್ರಗಡದಲ್ಲಿ ಮಾಡಿದಾರ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ಯಾರ.
ಆದ್ದರಿಂದ ಇದೊಂದು ತಮ್ಮ KKRD ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಜೊತೆಗೆ ನಮ್ಮ ಪುರಸಭೆಗೆ ಕಸ ವಿಲೇವಾರಿ ಮಾಡಲಿಕ್ಕೆ ಒಂದು 4 ವ್ಯಾನ್ ಬೇಕಂತಂದು ಹೋದ್ಸಲಿ ನಾವು ಮೊನ್ನೆ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ವಿ. ಆ ಬಜೆಟ್ನೊಳಗೆ ಆಗಲಿಲ್ಲ. ದಯಮಾಡಿ ನಮ್ಮದು ಬಹಳ ತೊಂದರೆ ಐತೆ. ಮುನ್ಸಿಪಾಲ್ಟಿಗೆ ಅನುದಾನದ ಬಹಳ ಕೊರತೆ ಇದೆ. 15ನೇ ಹಣಕಾಸಿಂದು 2022-23ನೇ ಹಣಕಾಸಿನೂ ನಮ್ಮಲ್ಲಿ ಬಂದಿತ್ತು. ಆದರೆ ಕ್ರಿಯಾಯೋಜನೆ ಮಾಡಿ ಅಪ್ರೂವ್ ಮಾಡಿದ ಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟ್ನವರು ಅದನ್ನು ಕಳಿಸಲೇ ಇಲ್ಲ. ನಿಮ್ಮ ಪುರಸಭೆ ಅನುದಾನದಲ್ಲಿಯೇ ನೀವು ಕಾರ್ಯಕ್ರಮಗಳನ್ನು ಮಾಡಿಕೊಡ್ರಿ ಅಂತ ಹೇಳಿದ್ರಿಂದ ನಮಗೆ ಬಹಳ ಹೊರೆಯಾಗಿದೆ. ದಯಮಾಡಿ ನಮ್ಮ ಪುರಸಭೆಗೆ ಒಂದು 4 ಕಸ ವಿಲೇವಾರಿ ಮಾಡಲಿಕ್ಕೆ ಟೆಂಪೋಗಳನ್ನು ನೀಡಬೇಕು ತಮ್ಮ ಅನುದಾನದಿಂದ ಅಂತ ಪ್ರಾರ್ಥಿಸಿ, ಇನ್ನಿತರ ಸುಮಾರು ನಮ್ಮ ಮೊನ್ನೆ ಮೀಟಿಂಗ್ನಲ್ಲಿ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭೆಯ ಕಾರ್ಯಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. 7.5 ಕೋಟಿಯಲ್ಲಿ 5 ಕೋಟಿ ಸರ್ಕಾರ ಅನುದಾನ ನೀಡುತ್ತೆ. ಇನ್ನು 2.5 ಕೋಟಿ ನೀವು ಪುರಸಭೆ ನಿಧಿಯಲ್ಲಿ ಬಳಸಿರಿ ಅಂತ ಆ ಸುತ್ತೋಲೆಯಲ್ಲಿ ಇರೋದ್ರಿಂದ ಮಾನ್ಯ ಶಾಸಕರಲ್ಲಿಯೂ ಕೂಡ ಇದೊಂದು ವಿನಂತಿಯನ್ನು ಮಾಡ್ತೇನೆ. ಈ ಉಳಿದ 25% ಅನುದಾನವನ್ನು ತಾವು ನೀಡಬೇಕಂತ ಕೇಳಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಷ್ಟಗಿ ಪಟ್ಟಣದ ಮೂಲಭೂತ ಸಮಸ್ಯೆಗಳನ್ನು ಕುರಿತು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸನ್ಮಾನ್ಯ ಶಾಸಕರು ಆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ, ಈಗ ಕುಷ್ಟಗಿ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಂತೇಶ್ ಕಲ್ಬಾವಿ ಅವರು ಒಂದೆರಡು ಮಾತನಾಡಲಿದ್ದಾರೆ. ಮುಕ್ತಾಯಗೊಂಡು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿತು. ಇಂದು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮತ್ತು ರಕ್ಷಣೆ ಮತ್ತು ಕೃಷಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದುತ್ತಿದ್ದು, ನಾವು ಚಂದ್ರಯಾನ 3 ಹಾಗೂ ಗಗನಯಾನ ಮತ್ತು ಇನ್ನೂ ಅನೇಕ ಯೋಜನೆಗಳನ್ನು ಒಳಗೊಂಡು ನಾವು ಪ್ರಗತಿಯತ್ತ ಸಾಗುತ್ತಿದ್ದೇವೆ. ಆದರೆ ಈ ಎಲ್ಲದಕ್ಕೂ ಮಿಗಿಲಾಗಿ ನಾವು ಪ್ರಜ್ಞೆ, ಶಿಸ್ತು, ಜವಾಬ್ದಾರಿ ಹಾಗೂ ಸೌಹಾರ್ದತೆ ಇವೆಲ್ಲಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಮತ್ತು ಸ್ವಾತಂತ್ರ್ಯ ಎಂದರೆ ಒಂದು ಕೇವಲ